Welcome to our video. In this video, we going to discuss about our Karnataka Gazette. ಕರ್ನಾಟಕ ರಾಜ್ಯಪತ್ರ ಹೊರಡಿಸಲಾಗಿದೆ ಅಲ್ವಾ, ನೇಮಕಾತಿ ಕುರಿತು. ಆ ಕುರಿತು ನಾವು ಈ ಒಂದು ವಿಡಿಯೋದಲ್ಲಿ ವಿಸ್ತೃತವಾಗಿ ನೋಡೋಣ. ಓಕೆ, ಟೋಟಲ್ ಎಷ್ಟು ಹುದ್ದೆಗಳ ನೇಮಕಾತಿ ಆಗಿದೆ ಅಂತ ಅಂದ್ರೆ ಎಷ್ಟು? ನಮ್ಮ ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗಿ 262 ಹುದ್ದೆಗಳನ್ನ ಈಗಾಗಲೇ ಅಧಿಕೃತವಾಗಿ ಗೆಜೆಟ್ ನೋಟಿಫಿಕೇಶನ್ ಮೂಲಕ ನಮಗೆಲ್ಲ ಗೊತ್ತಾಗಿದೆ. ಇದರಲ್ಲಿ ಹೆಚ್ಚು ಡಿಸ್ಕಷನ್ ಮಾಡೋ ಅಂಶ ಯಾವುದು ಇಲ್ಲ. ನೆಕ್ಸ್ಟ್, ಇಲ್ಲಿ ಇಂಪಾರ್ಟೆಂಟ್ ಮ್ಯಾಟರ್ ಇದೆ. ಏನು? ವೆನ್ ಅಪ್ಲಿಕೇಶನ್ ಗೋಯಿಂಗ್ ಟು ಸ್ಟಾರ್ಟ್, ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತ 18 ಅಂದ್ರೆ ಇದೇ ಆಗಸ್ಟ್ 18ಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇದೆ. ಯಾವಾಗ ಲಾಸ್ಟ್ ಡೇಟು? ಸೆಪ್ಟೆಂಬರ್ 7th, ಅಂದ್ರೆ ಸೆಪ್ಟೆಂಬರ್ 7ನೇ ತಾರೀಕಿಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಬಟ್ ಫೀ ತುಂಬಲಿಕ್ಕೆ 10ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಓಕೆ, ಈ ಫೀಸ್ ಎಷ್ಟು ಏನಂತ ಅದ್ರ ಬಗ್ಗೆ ಎಷ್ಟು ಹೆಚ್ಚಾಗಿ ಗಮನ ಹರಿಸೋಣ. ನೆಕ್ಸ್ಟ್, ವಯೋಮಿತಿ ಏನಿದೆ? GM ಕ್ಯಾಂಡಿಡೇಟ್ಗಳಿಗೆ 40 ವರ್ಷ, 2A 2B 3A 3Bಗೆ 43 ವರ್ಷ, SC ST ಮತ್ತೆ C1 ಕ್ಯಾಟಗರಿ ಮತ್ತೆ PH ಕ್ಯಾಟಗರಿ PH ಕ್ಯಾಂಡಿಡೇಟ್ಗಳಿಗೆ 45 ವರ್ಷ ಇದೆ. ಇದರಲ್ಲಿ ಏನೋ ಡಿಸ್ಕಷನ್ ಮಾಡೋ ಅಂಶ ಯಾವುದು ಇಲ್ಲ. ನೆಕ್ಸ್ಟ್, ಇಲ್ಲಿ ಬಂದ್ರೆ ಯಾವಾಗ KE ಹೋದವರು ಅನೌನ್ಸ್ ಮಾಡಿದ್ದಾರೆ 21ನೇ ತಾರೀಕು, ಅಂದ್ರೆ ಅಕ್ಟೋಬರ್ 21ನೇ ತಾರೀಕಿಗೆ ನಿಮ್ದು ಎಕ್ಸಾಮ್ ನಡೆಯುತ್ತೆ. ಪತ್ರಿಕೆ 1 ಮತ್ತೆ ಪತ್ರಿಕೆ 2 ಸಹ ಒಂದೇ ದಿವಸ ಇರುತ್ತೆ. ಆಯ್ತಾ? 10 ಗಂಟೆಯಿಂದ 12 ಗಂಟೆ ಪತ್ರಿಕೆ 1, 2:30 4:30 ಪತ್ರಿಕೆ 2. ಅದು ದೈಹಿಕ ಶಿಕ್ಷಣ ಗ್ರೇಡ್ 1 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ. ಓಕೆ, ಇದು ಕ್ಲಿಯರ್ ಅಲ್ವಾ? ಇದರಲ್ಲಿ ಏನು ಗೊಂದಲಗಳಿಲ್ಲ. ನೆಕ್ಸ್ಟ್, ವೆಲ್ಕಮ್ ಟು ಸರ್. ಫಸ್ಟ್ ಪೇಪರ್ ಯಾವ್ಯಾವ ವಿಷಯಗಳು ಇರ್ತಾರೆ? ಇದು ತುಂಬಾ ಅದ್ಭುತವಾಗಿರ್ತಕ್ಕಂಥ ಪತ್ರಿಕೆ. ಯಾಕಂತ ಅಂದ್ರೆ ಕ್ರೈಸು ಅಥವಾ ಪ್ರಿವಿಯಸ್ ಇಯರ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂಥ ರಿಸ್ಟ್ರಿಕ್ಷನ್ಸ್ ಇರಲ್ಲ ಅಲ್ಲಿ. ಏನ್ ಬೇಕಾದ್ರು ಅಂದ್ರೆ ಔಟ್ ಆಫ್ ಸಿಲೆಬಸ್ ಇರುತ್ತೆ. ಬಟ್ ಇದರಲ್ಲಿ ರಿಸ್ಟ್ರಿಕ್ಷನ್ಸ್ ಮಾಡಿದ್ದಾರೆ. ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನ 20 ಅಂಕಕ್ಕೆ ಮಾತ್ರ ಕೇಳ್ತಾರೆ. ಅದೇ ರೀತಿಯಾಗಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ 10 ಮಾರ್ಕ್ಸ್, ಮತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಎಜುಕೇಶನ್ ಸೈಕಾಲಜಿ 15 ಮಾರ್ಕ್ಸ್, ಮೆಂಟಲ್ ಅಬಿಲಿಟಿ 15 ಮಾರ್ಕ್ಸ್, ಗಣಕಯಂತ್ರ ಅಂದ್ರೆ ಕಂಪ್ಯೂಟರ್ ಲಿಟ್ರಸಿ 15 ಮಾರ್ಕ್ಸ್. ನೆಕ್ಸ್ಟ್, ವ್ಯಾಲ್ಯೂ ಎಜುಕೇಶನ್ ಅಂಡ್ ಹೆಲ್ತ್ ಎಜುಕೇಶನ್ 15, ಟೋಟಲ್ 100 ಮಾರ್ಕ್ಸ್. ಓಕೆ, ಇದರಲ್ಲಿ ಏನು ಗೊಂದಲ ಇಲ್ಲ. ಕಮ್ಸ್ ಟು ಅವರ್ ಪೇಪರ್ ಸೆಕೆಂಡ್, ಪರ್ಟಿಕ್ಯುಲರ್ ಪೇಪರ್ ಯಾವುದು? ದೈಹಿಕ ಶಿಕ್ಷಣ ಸಂಬಂಧಪಟ್ಟಂತಹ ವಿಷಯ ಜ್ಞಾನ. ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ 100 ಅಂಕಗಳ OMR ಶೀಟ್ ಬೇಸ್ಡ್ ಎಕ್ಸಾಮ್ ಮಾಡ್ತಾರೆ. ಓಕೆ, ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನು? ಎಲ್ಲ ರೀತಿಯಾಗಿರ್ತಕ್ಕಂಥ ಸಬ್ಜೆಕ್ಟ್ಗಳನ್ನ ಓದಬೇಕು. BPEd ಲೆವೆಲ್ಗೆ ಏನ್ ಸಿಲೆಬಸ್ ಇಟ್ಟಿದ್ರಲ್ವಾ, ಅದನ್ನೆಲ್ಲ ಸಿಲೆಬಸ್ಗಳನ್ನ ಓದಬೇಕು. ಹಿಸ್ಟ್ರಿ ಆಫ್ ಫಿಸಿಕಲ್ ಎಜುಕೇಶನ್ ಹಿಡಿದು ಪ್ರತಿಯೊಂದು ಓದಬೇಕು. ಒಲಿಂಪಿಕ್ ಮೂವ್ಮೆಂಟ್, ಅನಾಟಮಿ ಅಂಡ್ ಫಿಸಿಯಾಲಜಿ, ಸೈಕಾಲಜಿ, ಸೋಷಿಯಾಲಜಿ, ಅಡ್ಮಿನಿಸ್ಟ್ರೇಷನ್, ಓಕೆ, ಟೀಚಿಂಗ್ ಮೆಥಡ್ಸ್, ಟೆಸ್ಟ್ ಅಂಡ್ ಮೆಜರ್ಮೆಂಟ್, ಹೆಲ್ತ್ ಎಜುಕೇಶನ್, ನ್ಯೂಟ್ರಿಷನ್, ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಏನು ಸಬ್ಜೆಕ್ಟ್ಗಳನ್ನ ನಾವು ಓದಬೇಕಾಗತ್ತೆ. ದರ್ ಇಸ್ ನೋ ಎಕ್ಸ್ಕ್ಯೂಸ್, ಎಲ್ಲದೂ ಸಹ ಕವರ್ ಮಾಡಬೇಕು. ಇಲ್ಲಿ ಪ್ರಶ್ನೆಗಳು ಯಾವುದು? ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿರುತ್ತೆ. ಆದಷ್ಟು ಒಂದು ಕಿವಿ ಮಾತು ಏನಂತಂದ್ರೆ, ನಮ್ಮ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಅಥವಾ ಆಸ್ಪಿರೆಂಟ್ಸ್ ಇಂಗ್ಲೀಷಲ್ಲೇ ಓದಿ. ಇಂಗ್ಲೀಷಲ್ಲಿ ಅತ್ಯಂತ ಸುಲಭವಾಗಿ ನಾವು ಅರ್ಥ ಮಾಡ್ಕೋಬಹುದು, ಯಾಕಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಗೆ. ಓಕೆ, ಇದು ಇಷ್ಟು ಒಂದು ಮಾಹಿತಿ. ಓಕೆ, ಇಂಗ್ಲೀಷಲ್ಲೇ ನೀವು ಆದಷ್ಟು ಅಭ್ಯಾಸ ಮಾಡಿ. ನೆಕ್ಸ್ಟ್, ಇದು ಇಂಪಾರ್ಟೆಂಟ್ ಥಿಂಗ್. ಏನ್ ಡಿಸ್ಕಷನ್ ಮಾಡ್ತಿದೀವಿ ಅಂದ್ರೆ ಇವತ್ತು ಅರ್ಹತೆ ಯಾವ ರೀತಿ ಸೆಲೆಕ್ಷನ್ ಆಫ್ ಕ್ರೈಟೀರಿಯಾ ಯಾವ ರೀತಿ ಇರುತ್ತೆ ಸರ್? ಯಾವ ರೀತಿ ನಮ್ದು ಒಂದು ಪ್ರಾವಿಷನಲ್ ಸೆಲೆಕ್ಟ್ ಲಿಸ್ಟ್ ಆಗ್ಬೇಕಂದ್ರೆ ಏನ್ ಕ್ರೈಟೀರಿಯಾ ಇರಬೇಕು? ಓಕೆ, ಇದ್ರಲ್ಲಿ ಮುಖ್ಯವಾಗಿ ಏನು ಇವೆರಡನ್ನ ಗಮನ ಹರಿಸೋಣ. 1, 2 ಪತ್ರಿಕೆಗಳು ಕಡ್ಡಾಯವಾಗಿ ಅಟೆಂಡ್ ಮಾಡಬೇಕು. ಸರ್, ಪೇಪರ್ ಫಸ್ಟ್ ಅಷ್ಟೇ ಅಟೆಂಡ್ ಮಾಡ್ತೀನಿ? ನೋ, 2 ಪತ್ರಿಕೆಗಳನ್ನು ಅಟೆಂಡ್ ಮಾಡಬೇಕು. ಅದು ಫಸ್ಟ್ ಕ್ರೈಟೀರಿಯಾ, ಅದು ಅಟೆಂಡ್ ಮಾಡ್ಲೇಬೇಕು ನೀನು. ಸೆಕೆಂಡ್ ಏನು? ಅಟೆಂಡ್ ಮಾಡ್ದಲ್ವಾ, ಅಟೆಂಡ್ ಮಾಡ್ತೀಯಪ್ಪ, ಬಟ್ ವಾಟ್ ಅಬೌಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ? ಹಿಯರ್ ಯು ಸಿ 35% ಏನಿದೆಯಲ್ಲ, ಈ 35% ನೀವು ಕ್ರಾಸ್ ಮಾಡಬೇಕು. ಫಸ್ಟ್ ಪೇಪರಲ್ಲಿ 100ಕ್ಕೆ 35 ಮಾರ್ಕ್ಸ್ ಬರಲೇಬೇಕು. ಸೆಕೆಂಡ್ ಪೇಪರ್ 100ಕ್ಕೆ 35 ಬರಲೇಬೇಕು. ಇಲ್ಲ ಸರ್, ಸೆಕೆಂಡ್ ಪೇಪರ್ ನಮ್ದು 70 ಆಗ್ಬಿಡುತ್ತೆ, ಫಸ್ಟ್ ಪೇಪರ್ 34 ಆಗಿದೆ. ನೋ, ಯು ಆರ್ ನಾಟ್ ಎಲಿಜಿಬಲ್ ಫಾರ್ ತಾತ್ಕಾಲಿಕ ಆಯ್ಕೆ ಅರ್ಹತೆಯನ್ನ
ಪಡ್ಕೊಳಲ್ಲ, ಕಳ್ಕೊಂತೀರಾ. ಹಾಗಾಗಿ ಮಿನಿಮಮ್ ಕ್ರೈಟೀರಿಯಾ ಏನು 35 ಫಸ್ಟ್ ಪೇಪರ್ 35, ಸೆಕೆಂಡ್ ಪೇಪರ್ 35 ನೀವು ತೆಗಿಲೇಬೇಕು ಮಾರ್ಕ್ಸ್. ಅಷ್ಟು ಮಾರ್ಕ್ಸ್ನ ನೀವು ಗಳಿಸಲೇಬೇಕು. ಓಕೆನಾ? ಇದು ಕ್ಲಿಯರ್. ಫಸ್ಟ್ ಪೇಪರಲ್ಲಿ 35%, ಸೆಕೆಂಡ್ ಪೇಪರಲ್ಲಿ 35%. ಇದು ಕಡ್ಡಾಯವಾಗಿ ಬರೀಲೇಬೇಕು. ಇಲ್ಲಿದು ಶೇಕಡ 35 ಅಂಕಗಳನ್ನು ಪಡೆಯುವುದು ಕಡ್ಡಾಯ. ಬೋತ್ ಪೇಪರ್ ಫಸ್ಟ್ ಅಂಡ್ ಪೇಪರ್ ಸೆಕೆಂಡ್. ಇಟ್ಸ್ ಕ್ಲಿಯರ್? ಎಸ್. ಸೆಲೆಕ್ಷನ್ ಕ್ರೈಟೀರಿಯಾ ಇದು ಕುರಿತು ನಾನು ಒಂದು ವಿಡಿಯೋ ಮಾಡ್ತೀನಿ. 1-2 ನಿಮಿಷದ ವಿಡಿಯೋ ಇದೆ. ಅದನ್ನ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನಾನು. ಯಾವ ರೀತಿ ಪರ್ಸೆಂಟೇಜ್ನ ವೆಟೇಜ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ 13, 2, 15% ನೀವು ಆಲ್ರೆಡಿ ಡಿಸೈಡ್ ಆಗೋಗಿದೆ ಅಲ್ವಾ? ಹೆಂಗೆ ಡಿಸೈಡ್ ಆಗಿದೆ? BPEd ಮತ್ತು UG ಡಿಗ್ರಿ ಅದು ನಿಮ್ಮ ಜೇಬಲ್ ಇದೆ ಆಲ್ರೆಡಿ. ಅದನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಕ್ಕಾಗಲ್ಲ. ಚೇಂಜ್ ಮಾಡಬೇಕಾಗಿರೋದು ಯಾವುದು? CETಯಲ್ಲಿ 85% ಏನಿದೆಯಲ್ಲ ಅದನ್ನು ನೀವು ಹೇಗೆ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಓಕೆನಾ? ಇದು ಯಾವ ರೀತಿ ಏನು ಎತ್ತ ಅಂತ ಒಂದು ವಿಡಿಯೋ ಇದೆ. ಆ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಅದು ಕ್ಲಿಯರ್ ಆಗಿದೆ. ವಿತಿನ್ 3 ಮಿನಿಟ್ಸ್ ಒಳಗಡೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿತ್ ಏನು ಸೆಲೆಕ್ಷನ್ ಕ್ರೈಟೀರಿಯಾ ಯಾವ ರೀತಿ ಮಾಡ್ತಾರೆ ವಿತ್ ಎಕ್ಸಾಂಪಲಲ್ಲಿ. ಓಕೆ, ನೆಕ್ಸ್ಟ್ ಹಿಯರ್ ಯು ಸಿ ಏನು ಎಷ್ಟೆಷ್ಟಿದೆ. ಬಳ್ಳಾರಿ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯನಗರ, ಯಾದಗಿರಿ ಟೋಟಲ್ ಇಲ್ಲಿ ನೋಡಿ. ಇಲ್ಲಿ ಕೃಷಿಗೆ ಸಂಬಂಧಪಟ್ಟಂಗೆ 44, 32, 38, 42, 69, 8, 29, 8 ವಿಜಯನಗರ. ಎಸ್, 69 ರಾಯಚೂರು ಹೈಯೆಸ್ಟ್ ಇದೆ. ಜಿಲ್ಲಾವಾರು ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ವಿಸ್ತೃತವಾದ ಮಾಹಿತಿಯನ್ನ ನೀವು ಏನ್ ಮಾಡ್ತೀರಿ, ಗೆಜೆಟ್ ಅಲ್ಲಿ ಹೋಗಿ ಕೆಟಗರಿ ವೈಸ್ ಕೊಟ್ಟಿದ್ದಾರೆ. ಯಾವ್ಯಾವ ಕೆಟಗರಿ ಎಷ್ಟೆಷ್ಟು ಪೋಸ್ಟ್ ಇದೆ, ಯಾವ ಕೆಟಗರಿಗೆ ಯಾವ ಡಿಸ್ಟಿಕ್ ಅಲ್ಲಿ ಪೋಸ್ಟ್ ಇಲ್ಲ. ಸಪೋಸ್ SCಗೆ SC A B C ಅಂತ ಇದೆ. ಅದೇ ರೀತಿ STಗೆ ಅದೇ ರೀತಿ C1 C, C1 2B ಆ ಒಂದು ಕೆಟಗರಿಗೆ ಯಾವ್ಯಾವ ಡಿಸ್ಟಿಕ್ ಅಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ಕ್ಲಿಯರ್ ಕೊಟ್ಟಿದ್ದಾರೆ. ಆ ಒಂದು ಬೇಸ್ ಮೇಲೆ ನೀವು ಅಪ್ಲಿಕೇಶನ್ನ ಅಪ್ಲೈ ಮಾಡಬೇಕಾಗುತ್ತೆ. ಓಕೆನಾ? ನೀವು 7 ಡಿಸ್ಟಿಕ್ಕಿಗೆ ಅಪ್ಲೈ ಮಾಡಿ, ಬಟ್ ಯು ಶುಡ್ ಅಟೆಂಡ್ ಇನ್ 1 ಸೆಂಟರ್. ಯಾವ್ದಾದ್ರು ಒಂದು ಡಿಸ್ಟಿಕ್ನ ನೀವು ಆಯ್ಕೆ ಮಾಡಬೇಕು. ಇದು ಈ ಒಂದು ಅಗತ್ಯವಾದ ಮಾಹಿತಿ. ಓಕೆನಾ? ಮುಂದಿನ ಏನೋ ವಿಡಿಯೋದಲ್ಲಿ ಏನು ಬೇಸಿಕ್ ಇದೆ ಅದನ್ನು ಮಾತ್ರ ನಾವು ಡಿಸ್ಕಷನ್ ಮಾಡೋಣ. ಇದಿಷ್ಟು ಸಾಕು, ಜಾಸ್ತಿ ತಿಳ್ಕೊಳೋದು ಅವಶ್ಯಕತೆ ಇಲ್ಲ. ಓಕೆನಾ? ಸರ್ ಇಷ್ಟೆಲ್ಲ ಹೇಳಿದ್ವಿ, ಸಂಬಳ ಎಷ್ಟು ಕೊಡ್ತಾರೆ ಸರ್ ಅಂತ ಕೇಳ್ಬೋದು. ಯಾರೋ ನಮ್ಮ ರಮೇಶ್ ಅಂತ ಇರ್ತಾರೆ, ನಮ್ಮ ಚಿಟ್ಟೇರಿ ರಮೇಶ್. ಆಯ್ತಣ್ಣ ಇಷ್ಟೆಲ್ಲ ಹೇಳಿದೆ, ಸಂಬಳ ಎಷ್ಟು ಕೊಡ್ತಾರೆ ಹೇಳಿಲ್ಲ. ಓಕೆ, ಸಂಬಳ ಇಲ್ಲಿ ನೋಡ್ಕೊಂಬಿಡ್ರಿ, ಖುಷಿ ಆಗಿಬಿಡ್ತೀರ. ಎಸ್, ಇದಿಷ್ಟು ನಿಮ್ಮ ಸ್ಯಾಲ್ರಿ. ಒಂದು ವೇಳೆ ನೀವು ಸೆಲೆಕ್ಷನ್ ಆಗಿ ಅಪಾಯಿಂಟ್ ಆದ್ರಿ ಅಂತ ಅಂದ್ರೆ ನಿಮ್ಮ ಇದು ಸೆಲೆಕ್ಷನ್ ಏನು ಸ್ಯಾಲ್ರಿ, ಅಷ್ಟು ಸ್ಯಾಲ್ರಿ ತಗೊಂತೀರಾ. ಓಕೆನಾ? ಇದು ನಿಮ್ಮ ವೇತನ ಶ್ರೇಣಿ. ಓಕೆ, ಖುಷಿ ಆದ್ರಲ್ವಾ ಸಂಬಳ ನೋಡಿ? ಹಾಗಾಗಿ ನೀವು ಎಲ್ಲರೂ ಸಹ ಚೆನ್ನಾಗಿ ಅಭ್ಯಾಸ ಮಾಡಿ. ಓಕೆ, ಇವತ್ತು ವಿಡಿಯೋ ಇಷ್ಟು ಸಾಕು. ಥ್ಯಾಂಕ್ ಯು.